ನಮಸ್ಕಾರ ಸ್ನೇಹಿತರೆ. ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಈಗಾಗಲೇ 4-5 ದಿನ ಕಳೆದು ಹೋಗಿದೆ. ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಕ್ಕಾಗಿ ಬಹಳಷ್ಟು ಜನ ಸಂಭ್ರಮವನ್ನು ಪಟ್ಟರು. ಅದೇ ರೀತಿಯಲ್ಲಿ ಬಹಳಷ್ಟು ಜನ ಬೇಸರವನ್ನು ಕೂಡ ಪಟ್ಟರು. ಇದರ ಮಧ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರು ಏನು ಮಾಡ್ಬೋದು, ಏನು ಮಾಡಲ್ಲ, ಈ ರೀತಿಯಾಗಿ ಎಲ್ಲರೂ ಮಾತಾಡ್ತಾ ಇದ್ರು. ಯಾಕಂದ್ರೆ ಒಂದು ರೀತಿಯಾಗಿ ಯತ್ನಾಳ್ ಅವರಿಗೆ ಇದು ಶಾಕಿಂಗ್ ನ್ಯೂಸ್ ಕೂಡ. ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸ್ತದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, 1 ವರ್ಷ ಚಿಲ್ಲರೆಯಿಂದ ಅವರು ಕಂಟಿನ್ಯೂಸ್ ಆಗಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾನೆ ಇದ್ರು. ಕೇವಲ ವಾರ್ನಿಂಗ್ ಮಾಡ್ತಾ ಇದ್ರು, ನೋಟಿಸ್ ಕೊಡ್ತಾ ಇದ್ರು, ಅದಕ್ಕೆ ಇವರು ಉತ್ತರ ಕೊಡ್ತಾ ಇದ್ರು. ಇದೇ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಸಡನ್ ಆಗಿ ಅವ್ರನ್ನ ಪಕ್ಷದಿಂದ ಈಗ ಉಚ್ಚಾಟನೆ ಮಾಡಿದ್ದಾರೆ. ಆದ್ರಿಂದ ಎಲ್ಲೋ ಸ್ವಲ್ಪ ದಿನದ ಮಟ್ಟಿಗೆ ಯತ್ನಾಳ್ ಅವರು ಸೈಲೆಂಟ್ ಆಗಿ ಇದ್ಬಿಡ್ಬೋದು ಅನ್ನೋ ಒಂದು ಯೋಚನೆ ಎಲ್ರಿಗೂ ಇತ್ತು. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವ್ರು ಏನು ಮಾಡ್ಬೋದು, ಒಂದು ಹೊಸ ಪಕ್ಷವನ್ನು ಕಟ್ಬೋದಾ, ಅಥವಾ ಬೇರೆ ಏನಾದರೂ ಇಂಡಿಪೆಂಡೆಂಟ್ ಆಗಿ ಅಂದರೆ ಸ್ವತಂತ್ರವಾಗಿ ಹಾಗೆ ಉಳಿದ್ಬಿಡ್ತಾರಾ, ಎಲ್ಲದ್ರ ಬಗ್ಗೆನೂ ಡಿಸ್ಕಸ್ ನಡೀತಾ ಇತ್ತು. ಆದರೆ ಇವತ್ತು ಈ ಎಲ್ಲ ಊಹಾಪೋಹಗಳಿಗೆ ತಿಲಾಂಜಲಿ ಇಡುವ ರೀತಿಯಲ್ಲಿ ಅವರು ಕೆಲವೊಂದು ಮಾತುಗಳನ್ನ ಹೇಳಿದ್ದಾರೆ. ಹಾಗಾದ್ರೆ ಅವರು ಏನು ಹೇಳಿದ್ರು, ಇದರ ಪರಿಣಾಮ ಏನಾಗ್ಬೋದು, ಇದೆಲ್ಲವೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಐತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದಾಗ ಹಿಂದುತ್ವವಾದಿಗಳು ಅಥವಾ ಹಿಂದುತ್ವವಾದವನ್ನ ಪ್ರಖರವಾಗಿ ಪ್ರತಿಪಾದಿಸುವಂತವರು ತುಂಬಾ ತೀವ್ರವಾಗಿ ಇದನ್ನ ಖಂಡಿಸಿದ್ರು. ಬಿಜೆಪಿಯವರು ಈ ರೀತಿ ಮಾಡಬಾರ್ದಿತ್ತು. ಯಾಕಂದ್ರೆ ಅವರು ಹಿಂದೂಗಳಿಗೆ ಒಂದು ರೀತಿಯಾಗಿ ಮುಖವಾಣಿ ತರ ಕೆಲಸ ಮಾಡ್ತಾ ಇದ್ರು. ಬೇರೆ ಬಹಳಷ್ಟು ಲೀಡರ್ಗಳಿದ್ದಾರೆ, ಆದ್ರೆ ಯತ್ನಾಳ್ ತರ ಯಾವುದೇ ರೀತಿಯ ಸಂಕೋಚ ಇಲ್ಲದೇನೆ, ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ, ಯಾವುದೇ ಸಮಸ್ಯೆ ಇದ್ರೆ ಅದ್ರ ಪರವಾಗಿ ಅಂದ್ರೆ ಹಿಂದೂಗಳ ಪರವಾಗಿ ಮಾತಾಡುವಂತಹ ವ್ಯಕ್ತಿತ್ವದವರು. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರಿಗೆ ನಾರ್ತ್ ಕರ್ನಾಟಕದಲ್ಲಿ ಬಹಳಷ್ಟು ಸಪೋರ್ಟ್ ಇದೆ. ಈಗಾಗಲೇ ಅವ್ರನ್ನ ಉಚ್ಚಾಟನೆ ಮಾಡಿದ್ದಕ್ಕಾಗಿ ಅಲ್ಲಿ ಬಿಜಾಪುರ ಇರ್ಬೋದು ಅಥವಾ ಉತ್ತರ ಕರ್ನಾಟಕದ 4-5 ಜಿಲ್ಲೆಗಳಲ್ಲಿ ಬಿಜೆಪಿ ಪದಾಧಿಕಾರಿಗಳು ಎಲ್ಲರೂ ತಮ್ಮ ರಾಜೀನಾಮೆಯನ್ನ ಈಗಾಗಲೇ ಸಲ್ಲಿಸಿಬಿಟ್ಟಿದ್ದಾರೆ. ಅಂದ್ರೆ ಯತ್ನಾಳ್ ಅವರಿಗೆ ಸಪೋರ್ಟ್ ಆಗಿ ಇವರೆಲ್ಲರೂ ನಿಲ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹಲವಾರು ಹಿಂದೂ ಸಂಘಟನೆಗಳು ಕೂಡ ಅಷ್ಟೇ ಯತ್ನಾಳ್ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ನಾವು ನಿಮ್ಮೊಂದಿಗಿದ್ದೇವೆ, ನೀವು ಏನು ಮಾಡಿದ್ರು ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ರು. ಪ್ರಮೋದ್ ಮುತಾಲಿಕ್ ಅವರು ಕೂಡ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತೇಳಿ ಹೇಳಿದ್ರು. ಇದೆಲ್ಲದರಿಂದಾಗಿ ಬಹಳಷ್ಟು ಜನ ಏನು ಯೋಚನೆ ಮಾಡ್ತಾ ಇದ್ರು ಅಂದ್ರೆ, ಬಹುಶಃ ಯತ್ನಾಳ್ ಅವರು ಒಂದು ಹೊಸ ಪಕ್ಷ ಮಾಡ್ತಾರೆ, ಆ ಪಕ್ಷದ ಹೆಸರು ಹಿಂದೂ ಪಕ್ಷ ಅಂತ ಹೇಳ್ಕೊಂಡಿರ್ತದೆ, ಈ ರೀತಿಯಾಗಿ ಎಲ್ಲರೂ ಮಾತಾಡ್ತಾ ಇದ್ರು. ಅದೇ ರೀತಿಯಲ್ಲಿ ನಿನ್ನೆ ಕೂಡ ಒಂದು ಈ ರೆಬೆಲ್ ಟೀಮ್ ಅಂತ ಹೇಳಿದೆಯಲ್ಲ, ಇವ್ರ ಜೊತೆಯಲ್ಲಿರೋರು, ಅವರು ಕೂಡ ಒಂದು ನಿನ್ನೆ ಮೀಟಿಂಗ್ ಅನ್ನ ಮಾಡಿದ್ರು. ಯತ್ನಾಳ್ ಅವರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಕುಮಾರ್ ಬಂಗಾರಪ್ಪ, ಹೀಗೆ ಲಿಂಬಾವಳಿ, ಇವರೆಲ್ಲರೂ ಕೂತ್ಕೊಂಡು ಏನೋ ಒಂದು ಮಾತುಕತೆ ಎಲ್ಲ ನಡೆದಿದೆ. ನಂತರ ಈ ರೆಬೆಲ್ ಟೀಮ್ನವರು, ನಾವು ಹೈಕಮಾಂಡ್ಗೆ ಒಂದು ಮನವಿಯನ್ನು ಕೊಡ್ತೇವೆ, ತಕ್ಷಣ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಉಚ್ಚಾಟನೆ ಏನಿದೆ ಅದನ್ನ ಕ್ಯಾನ್ಸಲ್ ಮಾಡಿ ಅವ್ರನ್ನ ತಕ್ಷಣ ಪಕ್ಷಕ್ಕೆ ತಗೊಳ್ಳಿ ಅಂತ ನಾವು ಮನವಿ ಮಾಡ್ತೇವೆ ಅಂತ ಕೂಡ ಹೇಳಿದ್ರು. ಹಾಗೇನೆ ಎಲ್ರಿಗೂ ಒಂದು ಕುತೂಹಲ ಇದ್ದಿತ್ತು, ಯತ್ನಾಳ್ ಅವರು ಏನು ಪರ್ಸನಲ್ ಆಗಿ ಏನು ಹೇಳ್ತಾರೆ ಅದನ್ನ ಕೇಳಬೇಕು ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇತ್ತು. ಅದೇ ರೀತಿಯಲ್ಲಿ ಅವ್ರು ಇವತ್ತು ಬೆಳಿಗ್ಗೆ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಪತ್ರಕರ್ತರವ್ರನ್ನ ಮಾತಾಡಿಸಿದ್ರು. ಮಾತಾಡಿದಾಗ ಇವತ್ತಿನಿಂದ ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳಿಗೆ ಕೆಟ್ಟ ದಿನಗಳ ಪ್ರಾರಂಭ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳು ಮಾಡಿರುವಂತಹ ಎಲ್ಲ ಹಗರಣಗಳಿರ್ಬೋದು ಅಥವಾ ಅವ್ರದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಿದೆ ಇದೆಲ್ಲವನ್ನು ನಾನು ಹೊರಗೆ ತರ್ತೇನೆ. ಅವ್ರು ಯಾವ ರೀತಿ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಕೊಲ್ತಾ ಇದ್ದಾರೆ ಪ್ರತಿಯೊಂದನ್ನು ನಾನು ಹೊರಗೆ ತರ್ತೇನೆ. ನಾನು ಸುಮ್ಮನೆ ಕೂತ್ಕೊಳ್ಳುವಂತಹ ಮಗ ಅಲ್ಲ ಅಂತಕೊಂಡು ಹೇಳಿದ್ರು. ಇಲ್ಲಿ ಈಗ ಏನಾಗ್ತಾ ಇದೆ ಅಂದ್ರೆ, ಯತ್ನಾಳ್ ಅವ್ರನ್ನ ಪಾರ್ಟಿಯಿಂದ ಹೊರಗಡೆ ಏನೋ ಹಾಕಿದ್ರು, ಆದ್ರೆ ಅವ್ರ ಬಾಯಿಯನ್ನಂತೂ ಖಂಡಿತವಾಗಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವ್ರು ಒಂದ್ ರೀತಿ ಫ್ರೀ ಆಗಿ ಬಿಟ್ಟಿದ್ದಾರೆ. ಈಗ ಗ್ರೌಂಡಿಗೆ ಇಳಿದು ಬಿಟ್ಟಿದ್ದಾರೆ. ಎದ್ದೊತ್ತದ್ದು ಸಿಕ್ಸರ್ನ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ಈ ಸಿಕ್ಸರ್ಗಳ ಹೊಡೆತ ಯಾವ ರೀತಿ ಇರ್ತದೆ ನೀವು ಯೋಚನೆ ಮಾಡಬಹುದು. ಇದ್ರ ಮಧ್ಯದಲ್ಲಿ ಅವ್ರನ್ನ ಯಾರೋ ಪತ್ರಕರ್ತರು ಅವ್ರಿಗೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು, ನೀವೇನಾದ್ರೂ ಪುನಃ ಮನವಿ ಮಾಡ್ತೀರಾ ಹೈಕಮಾಂಡ್ಗೆ, ನನ್ನನ್ನ ಪಕ್ಷಕ್ಕೆ ವಾಪಸ್ ತಗೊಳ್ಳಿ ಅಂತ ಹೇಳ್ಕೊಂಡು ಕೇಳ್ತೀರಾ ಅಂತೇಳಿ ಕೇಳಿದ್ದಕ್ಕೆ, ಆ ರೀತಿ ಮಾಡುವಂತ ಪ್ರಶ್ನೆಯೇ ಬರಲ್ಲ, ನಾನು ಯಾವುದೇ ಕಾರಣಕ್ಕೆ ಕೇಳೋದಿಲ್ಲ ಅಂತ ಹೇಳಿದ್ರು. ನಂತರ ಹೊಸ ಪಕ್ಷದ ಬಗ್ಗೆ ಕೇಳಿದ್ರೆ ಅದಕ್ಕೆ ಕೂಡ ಹೇಳಿದ್ರು ಅವರು, ಆ ರೀತಿ ಯಾವುದೇ ಯೋಚನೆ ಇಲ್ಲ, ನಾನು ಯಾವುದೇ ಹೊಸ ಪಕ್ಷವನ್ನು ಕಟ್ಲಿಕ್ಕೆ ಹೋಗಲ್ಲ, ಅದಕ್ಕೆ ಬದಲಾಗಿ ಪುನಃ ಬಿಜೆಪಿ ಬಂದೇ ಬರ್ತೇನೆ, ನನ್ನನ್ನ ತುಂಬಾ ಗೌರವ ಆಧಾರದಿಂದ ಅವ್ರು ಬಿಜೆಪಿ ವಾಪಸ್ ಕರ್ಕೊಳ್ಬೇಕು, ಆ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ, ಪುನಃ ನಾನು ಬಿಜೆಪಿಗೆ ಬರ್ತೇನೆ ಹೊರತು ಯಾವುದೇ ಪಕ್ಷವನ್ನ ಕಟ್ಟೋಲ್ಲ ಅಂತ ಹೇಳ್ಕೊಂಡು ಕೂಡ ಕ್ಲಿಯರ್ ಮಾಡಿ ಬಿಟ್ಟಿದ್ದಾರೆ. ಈ ಮೂಲಕ ಒಂದು ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಯತ್ನಾಳ್ ಅವರಿಗೆ ಒಂದಂತೂ ಕನ್ಫರ್ಮ್ ಆಗಿದೆ, ಯಾವುದೇ ಕಾರಣಕ್ಕೂ ಹೊಸ ಪಕ್ಷವನ್ನ ಕಟ್ಟಿ ಅದ್ರ ಮೂಲಕ ನಾನು ಏನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕ್ಲಿಯರ್ ಆಗಿದೆ. ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪನವರು ಕೂಡ ಹೊರಗಡೆ ಹೋಗಿ ಕೆಜೆಪಿ ಅಂತೇಳಿ ಕಟ್ಟಿದ್ರು. ನಂತರ ರಾಮುಲು ಕೂಡ ಒಂದು ಪಕ್ಷವನ್ನ ಕಟ್ಟಿದ್ರು. ಜನಾರ್ದನ್ ರೆಡ್ಡಿ ಕೂಡ ಒಂದು ಪಕ್ಷವನ್ನ ಕಟ್ಟಿದ್ರು. ಬಟ್ ಅವ್ರಿಗೆ ಏನು ಸಾಧನೆ ಮಾಡ್ಲಿಕ್ಕಾಗಿಲ್ಲ. ಕೇವಲ 1 ವರ್ಷದ ಒಳಗಡೆ ಪುನಃ ಮಾತ್ರ ಪಕ್ಷಕ್ಕೆ ವಾಪಸ್ ಬಂದ್ರು. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ, ಯತ್ನಾಳ್ ಅವರು ಯಾವುದೇ ಕಾರಣಕ್ಕೆ ಹೊಸ ಪಕ್ಷ ಕಟ್ಟುವಂತಹ ಪ್ರಮೇಯ ಬರಲ್ಲ, ನಾನು ಕಟ್ಟೋದಿಲ್ಲ, ಅದಕ್ಕೆ ಬದಲಾಗಿ ನಾನು ಪುನಃ ಬಿಜೆಪಿ ಬರ್ತೇನೆ, ಅದಕ್ಕೆ ಕಾಲ ಕೂಡಿ ಬರ್ತದೆ ಅಂತಕೊಂಡು ಹೇಳಿದ್ರು. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಿಜೆಪಿ ಹೈಕಮಾಂಡ್ಗೆ ಬಹಳಷ್ಟು ಪ್ರೆಷರ್ ಕೂಡ ಬೀಳ್ತಾ ಇದೆ. ಬಹಳಷ್ಟು ಜನ ಈಗ ಬಿಜೆಪಿಗೆ ಬೈಲಿಕ್ಕೆ ಶುರು ಮಾಡಿದ್ದಾರೆ. ಯತ್ನಾಳ್ ಅವ್ರ ಮೇಲೆ ಈ ರೀತಿಯಾದಂತಹ ಕ್ರಮ ಕೈಗೊಳ್ಳಬಾರ್ದಿತ್ತು,
ಇಲ್ಲಾಂದ್ರೆ ಅವ್ರನ್ನ ಕರೆದು ಮಾತಾಡಿಸ್ಬೇಕಿತ್ತು, ಅಥವಾ ಅವ್ರು ಏನು ಕೇಳ್ತಾ ಇದ್ದಾರೋ ಅದನ್ನ ಸಾವಕಾಶವಾಗಿ ಕೇಳಿ ಅವರಿಗೊಂದು ಉತ್ತಮವಾದಂಥ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ರೆ ಅವರು ಕೂಡ ಸ್ವಲ್ಪ ದಿನ ಸೈಲೆಂಟ್ ಆಗಿರ್ತಾ ಇದ್ರು. ಅದಕ್ಕೆ ಬದಲಾಗಿ ಈ ರೀತಿ ಉಚ್ಚಾಟನೆ ಮಾಡಿರೋದು ಸರ್ವತಾ ತಪ್ಪು ಅಂತ ಅನ್ನೋ ಒಂದು ಅಭಿಪ್ರಾಯ ಕೂಡ ಈಗ ಎಲ್ಲಾ ಕಡೆಯಿಂದ ಬರ್ತಾ ಇದೆ. ಆದ್ರಿಂದ ಯಡಿಯೂರಪ್ಪ ಮತ್ತೆ ಅವರ ಮಕ್ಕಳು ಏನು ತಿಳ್ಕೊಂಡಿದ್ರು ಅಂದ್ರೆ ಒಮ್ಮೆ ಇವ್ರನ್ನ ಹೊರಗಡೆ ಹಾಕಿದ್ಮೇಲೆ ಒಂದು ತಲೆನೋವು ಹೋಯ್ತು ಅಂತೇಳಿ ಎಣಿಸ್ಕೊಂಡಿದ್ರು. ಆದ್ರೆ ಈಗ ಯತ್ನಾಳ್ ಅವರು ಪುನಃ ಮಾತಾಡ್ಲಿ ಶುರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪ ಅಂಡ್ ಸನ್ಸ್ಗೆ ಇನ್ನೂ ತಲೆನೋವು ಜಾಸ್ತಿ ಆಗ್ತಾ ಹೋಗ್ತದೆ. ನೋಡೋಣ, ಹೈಕಮಾಂಡ್ ಇದನ್ನೆಲ್ಲವನ್ನೂ ಗಮನಿಸ್ತಾ ಇರ್ತದೆ. ಇದ್ರ ಜೊತೆಲಿ ಇನ್ನೊಂದು ಬಹುದೊಡ್ಡದಾದಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಈ ಸಿಡಿ ಹಗರಣ ಏನ್ ನಡೀತಾ ಇದೆ ಈಗ, ಇದರ ಹಿಂದೆ BY ವಿಜಯೇಂದ್ರ ಮತ್ತೆ DK ಶಿವಕುಮಾರ್ ಇದ್ದಾರೆ. ಇವರಿಬ್ರು ಒಟ್ಟಾಗಿ ಸೇರಿ ಮಾಡಿರುವಂತ ಒಂದು ಬಹುದೊಡ್ಡದಾದಂತ ಪ್ರೊಪಗಂಡ ಇದು. ಇದ್ರ ಮುಖಾಂತರ ಇವರೆಲ್ಲರನ್ನು ಹೆದರಿಸಿ ಬೆದರಿಸಿ ಆಡಳಿತ ನಡೆಸುವಂತ ಯೋಚನೆಯಲ್ಲಿದ್ದಾರೆ. ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಮುಂದುವರಿದ ಭಾಗ ಇದು ಅಂತ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಯತ್ನಾಳ್ ಅವರೀಗ ಪುನಃ ಮಾತಾಡಲಿ ಶುರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವ್ರ ಮಾತಿನ ಓಗ ಹೇಗಿರ್ತದೆ, ಯಾರ್ಯಾರ ಬಣ್ಣ ಬಯಲಾಗ್ತದೆ ಎಲ್ಲದನ್ನೂ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.